ಎಲ್ರಿಗೂ ನಮಸ್ಕಾರ. ಏನಿವತ್ತು ನಮ್ಮ RL ಜಾಲಪ್ಪ ಆಸ್ಪತ್ರೆ ಸಂಶೋಧನಾ ಕೇಂದ್ರದಿಂದ ಇವತ್ತು ಹೆಲ್ತ್ ಕ್ಯಾಂಪನ್ನು ನಮ್ಮ ತಾಲೂಕು ಕಚೇರಿಯಲ್ಲಿ ಆಯೋಜಿಸಲಾಗಿದೆ. ಇದಕ್ಕೆ ನಮ್ಮ ತಹಸೀಲ್ದಾರದ ಗೀತಾ ಮೇಡಮ್ ಅವರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಇವಾಗ ತಾಲೂಕು ಕಚೇರಿಯಲ್ಲಿ ಇಷ್ಟು ನಮ್ಮ ರೈತ ಬಾಂಧವರು ಎಲ್ಲರೂ ಬಂದು, ತಾಲೂಕಿನ ಸಾರ್ವಜನಿಕರು ಎಲ್ಲರೂ ಬಂದು ಇವತ್ತು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ RL ಜಾಲದ ಹಾಸ್ಪಿಟಲ್ ಸಿಬ್ಬಂದಿ ಮತ್ತು ಗ್ರಾಮ ಭಾರತಿ ಟ್ರಸ್ಟ್ ಅವರು ಮತ್ತು ರೋಟರಿ ಮುಳಬಾಗಿಲು ಸೆಂಟ್ರಲಿಂದ ಇವರ ಆಯೋಜಿಸಿದಂಥ ಒಂದು ಹೆಲ್ತ್ ಕ್ಯಾಂಪನ್ನು ಎಲ್ಲ ಸಾರ್ವಜನಿಕರು ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ. ಒಳ್ಳೆಯ ಒಂದು ರಿಸಲ್ಟ್ ಬರ್ತಾ ಇದೆ. ಯಾಕಂದರೆ ಮೊದಲನೇದಾಗಿ ನಮ್ಮ RL ಜಾಲಪ್ಪ ಅವ್ರಿಗೆ ಮೊದಲನೇದಾಗಿ ಮತ್ತು ಕೃತಜ್ಞತೆ ಹೇಳ್ಬೇಕಾಗತ್ತೆ. ಯಾಕಂದರೆ ಅಲ್ಲಿಗೆ ಹೋಗಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಎಲ್ಲ ಒಂದು ಬಡ ಮಕ್ಕಳಿಗೆಲ್ಲ ಇದು ಎಲ್ರಿಗೂ ಶಾಲೆ ಆಗಲಿ, ಒಂದು ಪಂಚಾಯತ್ ಆಗಲಿ, ಒಂದು ತಾಲೂಕು ಕಚೇರಿ ಆಗಲಿ, ಒಂದು ಬೇರೆ ಯಾವುದನ್ನಾಗಲಿ ಇವತ್ತೊಂದು ಹೆಲ್ತ್ ಕ್ಯಾಂಪನ್ನು ಮಾಡಿ ಉಚಿತ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ನಮ್ಮ ತಾಲೂಕಿನ ಜನರಿಗೆ ಅವರಿಗೆ ಒಂದು ಕೃತಜ್ಞತೆ ಹೇಳ್ಬೇಕಾಗತ್ತೆ. ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ರೈತರಿಗಾಗಲಿ ಎಲ್ರಿಗೂ ಇವತ್ತು ತಾಲೂಕು ಕಚೇರಿಯಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನೋಡ್ತಾರೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಒಂದು ಮೆಡಿಸಿನ್ ಫ್ರೀ ಆಗಿಕೊಟ್ಟು ಈ ಕ್ಯಾಂಪನ್ನು ನಾವು ಎಲ್ಲನ ಈ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕಂದ್ರೆ ಸುಮಾರು 4,000ದಿಂದ 5,000 ಆಗುತ್ತೆ. ಇಂಥ ಒಂದು ಖರ್ಚಾಗೋಂಥ ಫ್ರೀಯಾಗಿ ಉಚಿತವಾಗಿ ಮಾಡ್ತಾ ಇದ್ದಾರೆ. ಮೆಡಿಸಿನ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇನ್ನೂ ಏನಾನ ಪ್ರಾಬ್ಲಮ್ ಇದ್ರೂ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಇವತ್ತು ಕಣ್ಣಿನ ತಪಾಸಣೆ ಮಾಡ್ತಾ ಇದ್ದಾರೆ. ಚರ್ಮ ರೋಗ ಆಗಲಿ, ಹಾರ್ಟ್ ಪ್ರಾಬ್ಲಮ್ ಇರಲಿ, ಶುಗರ್ ಇರಲಿ, BP ಇರಲಿ, ಎಲ್ಲನೂ ಯಾವುದೇ ಒಂದಿದ್ರೂ ಉಚಿತವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಚಂದ್ರಶೇಖರ್ ಸರ್ ಕೂಡ ಒಳ್ಳೆಯ ಒಂದು ಎಲ್ಲೆಲ್ಲಿ ಒಂದು ಆರೋಗ್ಯ ಸ್ಥಾಪನೆ ಮಾಡಬೇಕು ಉಚಿತವಾಗಿ ಅಂತ ಓಡಿ ಅವ್ರನ್ನ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಕಡೆನೂ ಅದನ್ನು ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳಲ್ಲಿ ಗಡಿ ಮಾರ್ಗದಲ್ಲಿ ಸ್ವಲ್ಪ ಮಾಡಬೇಕು. ಯಾಕಂದರೆ ಒಂದು ಮಾಡಿದ್ರೆ ಒಳ್ಳೇದಾಗತ್ತೆ. ಕೆಲವ್ರು ಗೊತ್ತಿರಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಾ, ಚೆಕ್ ಮಾಡಿಸಿದಾಗ ನಮ್ಮ ಡಾಕ್ಟರ್ಸ್ ಹೇಳ್ತಾರೆ ಈ ಥರ ಪ್ರಾಬ್ಲಮ್ ಇದೆ, ಮೆಡಿಸಿನ್ ತಗೊಳ್ರಿ ಅಂತ. ಅಲ್ಲಿಂದ ಅವ್ರು ಏನೋ ಮಾಡ್ಕೋಬೋದು. ಯಾವುದೇ ಒಂದು ಪ್ರಾಬ್ಲಮ್ ಆಗ್ತೀರ, BP ಇರೋದು ಗೊತ್ತಾಗೋಲ್ಲ. ಕೆಲವರು ಏನಂತೆ ತಲೆನೋವು ಅಂದ್ಕೊಂಡಿದ್ದು ಹೋಗ್ತಾರೆ. ಅದು BP ಚೆಕ್ ಮಾಡಿ ಅದು ಮೆಡಿಸಿನ್ ಕೊಟ್ಟರೆ ಅದು ಡೈಲಿ ಒಂದೊಂದು ತಗೊಂಡ್ರೆ ಅದು ಯಾವುದು ಪ್ರಾಬ್ಲಮ್ ಅಲ್ಲ. ಶುಗರ್ ಗೊತ್ತಿರಲ್ಲ, ಶುಗರು ಪಾಪ ಏನು ಗೊತ್ತಿರಲ್ಲ. ಅದನ್ನು ಶುಗರ್ ಚೆಕ್ ಮಾಡಿ ಶುಗರ್ ಅಂತ ಗೊತ್ತಾಗುತ್ತೆ. ಬೇರೆ ಯಾವುದೇ ಒಂದು ನಮ್ಮ ಕಾಯಿಲೆ ಇದ್ರೂ ಸಹ ಅವರು ತೋರಿಸಿ ಅವರು ನೋಡಿ ಅದಕ್ಕೆ ಮೆಡಿಸಿನ್ ತರಬೇಕು, ಇಲ್ಲಾಂದ್ರೆ ಈ ಥರ ಹಾಸ್ಪಿಟ್ಲಿಗೆ ಹೋಗಿ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಚೆನ್ನಾಗಿ ಜನರಿಗೆ ಸ್ಪಂದಿಸ್ತು ಅರ್ಥ ಆಗೋಂಥ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಈ ಥರ ಇದೆ ಪ್ರಾಬ್ಲಮ್. ಹೆಲ್ತು ನಮಗೆ ದುಡ್ಡಿಗಿನ್ನ ಮುಖ್ಯ, ಹೆಲ್ತು ಆರೋಗ್ಯ ಮುಖ್ಯ ನಮಗೆ. ಅದಕ್ಕೋಸ್ಕರ ನಮಗೆ ನಮ್ಮ RL ಜಾಲಪ್ಪ ಅವರು ಮಾತ್ರ ಹಾಸ್ಪಿಟಲರಿಂದ ಕಡೆಯಿಂದ ಒಳ್ಳೆಯ ರಿಸಲ್ಟ್ ಬರ್ತದೆ. ಎಲ್ಲ ಕಡೆನೂ ಎಲ್ಲಿ ಹೋದ್ರೂ ರೈತರಾಗಲಿ, ಸಾರ್ವಜನಿಕರಾಗಲಿ, ಎಲ್ಲ ಒಂದು ಯಾವುದೇ ಒಂದು ಎಲ್ಲ ಅಸೋಸಿಯೇಷನ್ ಆಗಲಿ, ಯಾವ ಸಂಸ್ಥೆ ಆಗಲಿ ಬಿಡ್ತಾ ಇಲ್ಲ. ಎಲ್ಲಕ್ಕೂ ಹೋಗಿ ಉಚಿತವಾಗಿ ಸರ್ವಿಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಒಳ್ಳೆಯ ಒಂದು ನಮಗೆ ಒಂದು ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಒಂದು ಉಪಯೋಗವಾಯಿತು. ಇಂಥವ್ರು ನಮಗೆ ಬೇಕು. ಇಂಥವ್ರು ಇಂದ ನಮಗೆ ಒಂದು ಒಳ್ಳೆಯ ಕೆಲಸಗಳಾಗ್ತಾ ಇದೆ. ಎಲ್ಲರೂ ಹೋಗಿ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಹೆಲ್ತ್ ಕ್ಯಾಂಪ್ ಅಂದರೆ ಎಲ್ಲಾದ್ರೂ ಸಹ ಹೋಗಿ ಉಪಯೋಗಿಸ್ಕೋಬೇಕು ಅಂತೇಳಿ ನಾನು ಈ ತಾಲೂಕಿನ ಜನತೆಗೆ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಚಂದ್ರಶೇಖರ್ ಸರ್ ಯಾವ ಥರ ನಮ್ಮ ತಾಲೂಕಿನ ಎಲ್ಲ ಕಡೆನೂ ಹೋಗಿ ಹೆಲ್ತ್ ಕ್ಯಾಂಪ್ ಮಾಡಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು, ಅದೇ ರೀತಿ ನಮ್ಮ ಗ್ರಾಮ ಭಾರತಿ ಟ್ರಸ್ಟು ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ನಮ್ಮ ಕೃಷ್ಣಮೂರ್ತಿ ಅವರು ಸಹ ಇದೇ ಥರ ಎಲ್ಲಾದ್ರೂ ಹೆಲ್ತ್ ಕ್ಯಾಂಪ್ ಮಾಡಬೇಕು. ಇವತ್ತು ತಾಲೂಕು ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಇದ್ದಾರೆ. ಇಲ್ಲಿ ಎಲ್ಲರೂ ತಾಲೂಕಿಗೆ ಮೆಸೇಜ್ ಹೋಗುತ್ತೆ. ತಾಲೂಕಲ್ಲಿ ಎಲ್ಲರೂ ಬಂದು ಇವತ್ತು ಇಲ್ಲಿ ಯಾವುದೋ ಒಂದು ಕೆಲಸಗಳು ಬೇಕಾಗುತ್ತೆ, ಇಲ್ಲಿ ಬಂದಿದ್ದಾರೆ. ಇಲ್ಲಿ ಇಂಥ ಕಡೆ ಮಾಡೋದು ಒಳ್ಳೆಯದು. ಇದೇ ಥರ ಶಾಲೆಗಳಾಗಲಿ, ಒಂದು ಪಂಚಾಯತ್ ಆಗಲಿ, ಒಂದು ಹಳ್ಳಿಗಳಾಗಲಿ ಎಲ್ಲ ಕಡೆನೂ ಮಾಡ್ತೀರಂತ ನಮಗೊಂದು ನಂಬಿಕೆ ಇದೆ. ನೀವು ಮಾಡ್ತಾನಿದ್ದೀರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಕೃಷ್ಣಮೂರ್ತಿನೂ ಸಹ ಅದೇ ಥರ ಮಾಡ್ತಾ ಇದ್ದಾರೆ. ನಮ್ಮ ರೋಟರಿಯಿಂದ ಕೂಡ ಮುಳಬಾಗಿಲು ರೋಟರಿ ಸೆಂಟ್ರಲಿಂದ ಕೂಡ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಒಳ್ಳೆಯ ಒಂದು ಅವಕಾಶ ಉಂಟು. ಒಳ್ಳೆಯ ಒಂದು ನಮ್ಮ ಚಂದ್ರಶೇಖರ್ ಸರ್ ಮಾತ್ರ ಒಳ್ಳೆ ಇದಾಗುತ್ತೆ. ಅದಕ್ಕೆ ನಮ್ಮ ಡಾಕ್ಟರ್ಸ್ ಎಲ್ಲ ಬಂದು ಇದನ್ನು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಇವತ್ತು ಹೆಚ್ಚಿನ ರೀತಿಯಲ್ಲಿ ಸಂಖ್ಯೆಯಲ್ಲಿ ಬಂದು ಇವತ್ತು ಚೆಕಪ್ ಮಾಡಿಸ್ಕೊತಾ ಇದ್ದಾರೆ. ನಮ್ಗೆ ಒಳ್ಳೇದಾಯಿತು. ಇದು ಇಂಥ ಕೆಲಸಗಳು ಮಾಡೋದ್ರಿಂದ ನಮಗೆ ಒಂದು ನಮ್ಮ ತಾಲೂಕು ಒಳ್ಳೆ ಇದಾಗುತ್ತೆ, ಆರೋಗ್ಯ ಇರ್ತೀವಿ ಅಂತೇಳಿ ಈ 4 ಮಾತಾಡೋಕ್ಕೆ ಅವಕಾಶ. ಎಲ್ರಿಗೂ ನಮಸ್ಕರಿಸ್ತೇನೆ.